ನಮಸ್ತೆ ಕೋಚ್. ನಮಸ್ತೆ ಕಣ್ರಪ್ಪ. ಕೋಚ್ ನಾ 3 ಜನ 7ನೇ ಕ್ಲಾಸ್ ಕೋಚ್. ಆದ್ರೆ ಇವ್ನು ಇಷ್ಟ ಹೈಟ್ ಇದಂಗ್ ಕೋಚ್. ನಾವ್ ನೋಡಿದ್ರೆ ಇಷ್ಟು ಕುಳ್ಳಕ್ಕಿದೆ ಕೋಚ್. ಹೈಟ್ ಆಗ್ಬೇಕಂದ್ರೆ ಏನ್ ಎಕ್ಸರ್ಸೈಸ್ ಮಾಡಕ್ ಕೋಚ್ ಹೇಳ್ಕೊಡ್ರಿ ಕೋಚ್. ನೀವು ಹೈಟ್ ಇಲ್ಲ ಅಂತ ಏನ್ ತಲೆ ಕೆಡ್ಸ್ಕೊಬೇಡ್ರಪ್ಪ. ನಿಮ್ಮಲ್ಲೇ ಕೆಲವೊಂದು ಪ್ರಾಬ್ಲಮ್ಗಳಿರ್ತವೆ. ಅದೇನಂದ್ರೆ HGH ಅಂತ, ಹ್ಯೂಮನ್ ಗ್ರೋತ್ ಹಾರ್ಮೋನ್ಸ್. ಇದು ಬಂದ್ಬಿಟ್ಟು ನಮ್ಮ ಬ್ರೈನ್ ನಲ್ಲಿ ಇರೋ ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಇದು ಯಾವ ತರ ನಿಮ್ಗೆ ವರ್ಕ್ ಮಾಡುತ್ತಂತ ಈಗ ನೆಕ್ಸ್ಟ್ ಹೇಳ್ತೀನಿ ಆಯ್ತಾ. ನಿಮ್ಮ ಹೈಟ್ ಯಾವಾಗ್ಲೂ 18 ವರ್ಷದಿಂದ 20 ವರ್ಷದ ತನಕ ಹೈ ಲೆವೆಲ್ ಪೀಕ್ ಅಲ್ಲಿ ಇರುತ್ತೆ. ಸೊ ಇದು ಯಾರ ಬಾಡಿಲಿ ಕಡಿಮೆ ಆಗುತ್ತೆ ಅಂದ್ರೆ HGH. ಯಾರು ಫ್ಯಾಟ್ ಹೆವಿ ಇರ್ತಾರಲ್ಲ, ದಪ್ಪ ಇರೋ ಮಕ್ಕಳು, ಅವ್ರ ಬಾಡಿಲಿ ಸ್ವಲ್ಪ ಕಡಿಮೆ ಇರುತ್ತೆ. ಇವ್ರ ಗ್ರೋತ್ ಲೇಟ್ ಆಗಿ ಆಗುತ್ತೆ. ಸೆಕೆಂಡ್ ರೀಸನ್, ನಿಮ್ ಗ್ರೋತ್ ಹಾರ್ಮೋನ್ಸ್ ಎಫೆಕ್ಟ್ ಬೀಳೋ ಕಾರಣ ಏನಂದ್ರೆ ನೀವು ತಿನ್ನೋಂತ ಶುಗರ್. ಸೊ ಇದನ್ನ ರೆಡ್ಯೂಸ್ ಮಾಡಿ, ಇದರಿಂದ ನಿಮ್ಗೆ ಗ್ರೋತ್ ಹಾರ್ಮೋನ್ಸ್ ಗೆ ತುಂಬಾ ಎಫೆಕ್ಟಿವ್ ಆಗುತ್ತೆ. ಥರ್ಡ್ ರೀಸನ್, GH ಪೂರ್ ಆಗಿ ನಿಮ್ಗೆ ಡೆವಲಪ್ಮೆಂಟ್ ಆಗೋ ಕಾರಣ ಏನಂದ್ರೆ ನೀವು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದ್ರೆ. ಚಿಕ್ಕ ಮಕ್ಳು ಯಾವಾಗ್ಲೂ ಮಿನಿಮಮ್ 7 ರಿಂದ 8 ಅವರ್ ನಿದ್ದೆ ಮಾಡ್ಲೇಬೇಕಾಗುತ್ತೆ. ನಿಮ್ಮ ಬಾಡಿಲಿ ಏನಾದ್ರೂ ಗ್ರೋತ್ ಹಾರ್ಮೋನ್ಸ್ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ನೀವು ಸೈಕ್ಲಿಂಗ್, ರನ್ನಿಂಗ್, ಸ್ವಿಮ್ಮಿಂಗ್ ಈ ತರ ರೆಗ್ಯುಲರ್ ಆಕ್ಟಿವಿಟೀಸ್ ನ ಮಾಡ್ಬೇಕಾಗತ್ತೆ ಆಯ್ತಾ. ನಿಮ್ಮ